ಡಿಲಿಮಿಟೇಷನ್ನಿಂದ ರಾಜ್ಯಕ್ಕೂ ಕಾದಿದೆ ಗಂಡಾಂತರ. ಮೋದಿ ಸರ್ಕಾರದ ನೀತಿಯಿಂದ 2 ಎಂಪಿ ಕ್ಷೇತ್ರಗಳ ಲಾಸ್. ಕ್ಷೇತ್ರ ಮರುವಿಂಗಡಣೆಗೆ ಡಿಎಂಕೆ ಕಾಂಗ್ರೆಸ್ ವಿರೋಧ. ಜನಸಂಖ್ಯೆ ನಿಯಂತ್ರಿಸಿದ ರಾಜ್ಯಗಳಿಗೆ ಅನ್ಯಾಯ. ರಾಷ್ಟ್ರದ ಹಿತಕ್ಕಾಗಿ ಶ್ರಮಿಸಿದ್ದ ರಾಜ್ಯಗಳಿಗೆ ದಂಡ. ಆಘಾತಕಾರಿ ಮಾಹಿತಿ ಬಿಚ್ಚಿಟ್ಟ ಜೈರಾಮ್ ರಮೇಶ್. ಕೇಂದ್ರ ಸರ್ಕಾರದ ಕ್ಷೇತ್ರ ಮರುವಿಂಗಡಣೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸುತ್ತಿದೆ. ಅಲ್ಲದೆ ಬಹುತೇಕ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳು ಆಕ್ಷೇಪ ಹೊರಹಾಕುತ್ತಿದೆ. ಈ ರೀತಿಯಾಗಿ ಕ್ಷೇತ್ರ ಮರುವಿಂಗಡಣೆಯಿಂದ ಜನಸಂಖ್ಯೆಯನ್ನು ನಿಯಂತ್ರಿಸಿರುವ ರಾಜ್ಯಗಳಿಗೆ ದೊಡ್ಡ ಅನ್ಯಾಯವಾಗಲಿದೆ. ಅಲ್ಲದೆ ಕರ್ನಾಟಕ ಸೇರಿದಂತೆ 9 ರಾಜ್ಯಗಳಿಗೂ ಇದರ ಹೊಡೆತ ಬೀಳಲಿದೆ ಎಂಬ ಮಾಹಿತಿ ದೊರೆತಿದೆ. ಈ ಕುರಿತು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ವಿವರವನ್ನು ನೀಡಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್, ಲೋಕಸಭೆಯಲ್ಲಿ ರಾಜ್ಯಗಳಾದ್ಯಂತ ಸ್ಥಾನಗಳ ಹಂಚಿಕೆಯು ಪ್ರಸ್ತುತ 1971ರ ಜನಗಣತಿಯನ್ನು ಆಧರಿಸಿದೆ. ಇದರಿಂದ ತಮಿಳುನಾಡು, ಕೇರಳ ತಲಾ 8, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ತಲಾ 8, ಒಡಿಶಾ 3, ಪಶ್ಚಿಮ ಬಂಗಾಳ 4, ಕರ್ನಾಟಕ 2, ಹಿಮಾಚಲ ಪ್ರದೇಶ 1, ಪಂಜಾಬ್ ಹಾಗೂ ಉತ್ತರಾಖಂಡ ತಲಾ 1 ಸ್ಥಾನವನ್ನ ಕಳೆದುಕೊಳ್ಳಲಿದೆ. ಇನ್ನು ಪ್ರಮುಖವಾಗಿ ಮಹಾರಾಷ್ಟ್ರ ಹಾಗೂ ಜಮ್ಮು ಕಾಶ್ಮೀರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಬದಲಾವಣೆಗೂ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಉತ್ತರ ಪ್ರದೇಶ 11, ಬಿಹಾರ 10, ರಾಜಸ್ಥಾನ 6, ಮಧ್ಯಪ್ರದೇಶ 4, ಜಾರ್ಖಂಡ್, ಹರಿಯಾಣ, ಗುಜರಾತ್, ದೆಹಲಿ ಹಾಗೂ ಛತ್ತೀಸ್ಗಢ ರಾಜ್ಯಗಳು ತಲಾ 1 ಕ್ಷೇತ್ರಗಳ ಲಾಭ ಪಡೆಯಲಿದೆ ಎಂದು ಜೈರಾಮ್ ರಮೇಶ್ ತಿಳಿಸಿದ್ದಾರೆ. ಮುಖ್ಯವಾಗಿ ಈ ವಿಚಾರದಲ್ಲಿ ಅವರು 2001 ಮತ್ತು 2011ರ ಜನಗಣತಿಯ ಡೇಟಾವನ್ನ ಬಳಸಿಕೊಂಡು ಇಬ್ಬರು ವಿದ್ವಾಂಸರಾದ ಮಿಲನ್ ವೈಷ್ಣವ್ ಮತ್ತು ಜೇಮಿ ಹಿನ್ಸನ್ ಅವರು ಮಾರ್ಚ್ 2019ರಲ್ಲಿ ಮಾಡಿದ್ದ ವಿಶ್ಲೇಷಣೆಯನ್ನು ಉಲ್ಲೇಖಿಸಿದ್ದಾರೆ. ಇನ್ನು ಇದರ ಪ್ರಕಾರ 2026ರ ಅಂದಾಜು ಜನಸಂಖ್ಯೆಯನ್ನು ನಾವು ಪರಿಗಣಿಸಿದಾಗ ಲೋಕಸಭಾ ಕ್ಷೇತ್ರಗಳ ಹಂಚಿಕೆ ಯಾವ ರೀತಿಯಾಗಿ ಬದಲಾವಣೆಯಾಗುತ್ತದೆ ಎಂಬುದನ್ನು ಈ ವಿಶ್ಲೇಷಣೆಯಲ್ಲಿ ವಿವರವಾಗಿ ನೀಡಲಾಗಿದೆ ಎಂದಿದ್ದಾರೆ. ಅಲ್ಲದೆ ಕೌಟುಂಬಿಕ ಯೋಜನೆಯನ್ನು ಶಿಸ್ತುಬದ್ಧವಾಗಿ ನಿರ್ವಹಣೆ ಮಾಡಿ ಅದನ್ನು ಜಾರಿಗೆ ತಂದಿರುವ ರಾಜ್ಯಗಳು ತಮ್ಮ ತಮ್ಮ ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ. ಇನ್ನು ದೇಶದ ಹಿತದೃಷ್ಟಿಯಿಂದ ಕುಟುಂಬ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯಗಳು ತಾವು ಮಾಡಿರುವ ಕೆಲಸಕ್ಕೆ ಬೆಲೆ ತೆರಬೇಕಾಗಿದೆ ಎಂದು ಜೈರಾಮ್ ರಮೇಶ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ.